ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSS ನವರು ಬರ್ಕೊಡ್ತಾರೆ, ಅದು ಓದೋದು. ನಾನು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಇವರು ಯೋಗ್ಯತೆಗೆ. ಏನಪ್ಪ ಸುಧಾಕರ, ಒಂದು ಇಡೀ ಮಣ್ಣಾಕಿಲ್ಲ, ಗುಂಡಿ ಮುಚ್ಚಲಿಲ್ಲ. ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಬಿಟ್ಟು ಹೊಟ್ಟೋದು. ನೋಡಿ, 2,10,00,000 ಟೆಂಡರ್ ಇಲ್ಲೇನೆ, ಆಮೇಲೆ ದುಡ್ಡಿದ್ದೇನೆ ಟೆಂಡರ್ ಕರೆದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ. MLAಗಳಿಗೆ 1,17,000 ಕೋಟಿ ಇಟ್ಬಿಟ್ಟು ಹೊಂಟೋದು. ಇದೆಲ್ಲ ಭಾರ ನಮ್ಮ ಮೇಲೆ ಬೀಳ್ತು. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ನಾವು ಮಾಡಿದ್ದಾರೆ. ಇವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದ್ರ. ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಾನು DK ಶಿವಕುಮಾರ್, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು. ನಿಮ್ ಕೈಲಿ ಮಾಡಕ್ಕಾಗಲ್ಲ, ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದ್ವಾಳಿ ಆಗಿರ್ತದೆ ರಾಜ್ಯ ಅಂತ ಹೇಳಿದ್ರು. ಆರ್ಥಿಕವಾಗಿ ದ್ವಾಳಿ ಆಗಿರ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 5 ತಿಂಗಳಾಯ್ತು. 2 ವರ್ಷ 5 ತಿಂಗಳಾಯ್ತು. ಇವತ್ತಿನವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000 ಕೋಟಿ. ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ. 5,000 ರೂಪಾಯಿ ಕೊಟ್ಟವ್ರು ಯಾರಪ್ಪ? ಮತ್ತೆ ಅದೇ ವರ್ಷಕ್ಕೆ 5,000 ಕೋಟಿ ಕೊಟ್ಟವ್ರು ಯಾರು? ಒಟ್ಟು 13,000 ಇಲ್ಲಿವರೆಗೆ ಕೊಟ್ಟಿದ್ದೀನಿ. ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ, ದುಡ್ಡಿಲ್ಲ ಸರ್ಕಾರದಲ್ಲಿ. ಏನು ಅಶೋಕ, ವಿಜೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಮಾತಾಡಿ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ನವರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತಂದು ರಾಮ, ಕೃಷ್ಣ ಅಂತಂದು ಕೃಷ್ಣ, ಈ ತರ ಹೇಳ್ಕೊಡೋದು. BJP ಅವರು ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ. ನಿಮ್ಗೆ ಗೊತ್ತದು RSS ಸಂಸ್ಥೆ? ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದು. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು. ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSS ನವರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು, ಅಸೆಂಬ್ಲಿನಲ್ಲಿ ಇರ್ತಾನಲ್ಲ. ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನ್ ಮಾಡೋದು ಸರ್, ಇನ್ನೊಬ್ರು ಬಂದು ಸಿಗ್ತಾರೆ RSS ನವರು, ಅವ್ರು ಹೇಳ್ದಾಗ ಹೇಳ್ದೆ ಹೋದ್ರೆ ನಮಗೆ ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮ್ಗೆ? ಮತ್ತೆ ದಿನೇಶ್ ಗುಂಡೂರಾವ್ ಅಂತ ಬೇಕಾ, ಇಂಥವ್ರು ಬೇಕಾ?